ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಅವರ್ ಕಾವ್ಯದೈನ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನೊಂದು ಹೊಸ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಇದು ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಲಾಸ್ಟ್ ಟೈಮ್ ಕೂಡ ನಾನೊಂದು ಫೇಸ್ ಪ್ಯಾಕ್ ಹಾಕ್ಕೊಂಡು ಹೇಗೆ ಮುಖ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಟ್ಯಾನ್ ಎಲ್ಲ ರಿಮೂವ್ ಮಾಡೋದು ಅಂತ ತೋರಿಸಿದ್ನಲ್ವ. ಸೊ ಈಗ ಅದೇ ರೀತಿ ಪಾರ್ಟ್ 2 ಆಗಿ ನಾನೊಂದು ಮತ್ತೆ ಇನ್ನೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ. ಇದು ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿರೋವಂಥ ಒಂದು ಫೇಸ್ ಪ್ಯಾಕು. ಮತ್ತು ಮನೆಯಲ್ಲೇ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ ಅಂದರೆ ಈ ಫೇಸ್ ಪ್ಯಾಕ್ಗೆ ಬೇಕಾಗಿರೋದು ಮನೆಯಲ್ಲೇ ಸಿಗೋವಂಥ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡೇ ನಾನು ಇದೊಂದು ಪ್ಯಾಕ್ನ ರೆಡಿ ಮಾಡಿರೋದು. ಆಲ್ಮೋಸ್ಟು ಅಂದರೆ ಎಲ್ರಿಗೂ ಗೊತ್ತೇ ಇರುತ್ತೆ, ತುಂಬ ಜನ ಯೂಸ್ ಕೂಡ ಮಾಡಿರ್ತೀರ. ಬಟ್ ಇನ್ನೂ ಯಾರೆಲ್ಲ ಯೂಸ್ ಮಾಡಿಲ್ಲ, ಈಗ ಯಾರೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆ ಇದೊಂದು ಹೊಸ ರೀತಿ ಅಂತ ಅನಿಸುತ್ತೆ. ಸೊ ಈ ಫೇಸ್ ಪ್ಯಾಕ್ ಬಂದು ನಿಮಗೆ ಈ ರೀತಿ ಕಾಣುತ್ತೆ, ಈ ಕನ್ಸಿಸ್ಟೆನ್ಸಿಲಿರುತ್ತೆ ಮತ್ತು ಈ ಕಲರಲ್ಲಿರುತ್ತೆ ಫೇಸ್ ಪ್ಯಾಕು. ಇದಕ್ಕೆ ನಾನು ಏನೇನೆಲ್ಲ ಹಾಕಿದ್ದೀನಿ, ಯಾವ ರೀತಿ ಇದನ್ನು ಪ್ರಿಪೇರ್ ಮಾಡೋದು ಅಂತ ಕ್ವಿಕ್ಕಾಗಿ ಹೋಗಿ ನೋಡ್ಕೊಂಡು ಬನ್ನಿ. ಫಸ್ಟ್ಗೆ ನಾನಿಲ್ಲಿ ತೊಗೊತಾ ಇದ್ದೀನಿ ಇನ್ಸ್ಟೆಂಟ್ ಕಾಫಿ ಪೌಡರು, 2 ರೂಪೀಸ್ದು ಬ್ರೂ. ನೀವು ಬ್ರೂನೇ ಹಾಕೊಳ್ಬೇಕು ಅಂತೆಲ್ಲ ಏನಿಲ್ಲ, ಬ್ರೂ ಅವೈಲೇಬಲ್ ಇದ್ದರೆ ಬ್ರೂ ಹಾಕ್ಕೊಳ್ಳಿ, ಅಥವಾ ಯಾವುದೇ ರೀತಿ ಕಾಫಿ ಪೌಡರ್ ಹಾಕ್ಕೊಂಡ್ರೂ ಕೂಡ ನಡೆಯುತ್ತೆ. ಸೊ ನಾನು 2 ಪ್ಯಾಕೆಟ್ಸ್ ಆಫ್ ಬ್ರೂ ಇನ್ಸ್ಟೆಂಟ್ ಕಾಫಿ ಪೌಡರ್ನ ಹಾಕ್ಕೊತಾ ಇದ್ದೀನಿ. ಇದು ಫೇಸ್ಗೆ ನೆಕ್ಗೆ ಎಲ್ಲ ಅಪ್ಲೈ ಮಾಡಬೇಕಾಗಿರೋದ್ರಿಂದ 2 ಪ್ಯಾಕೆಟ್ ಅಂತೂ ಬೇಕಾಗುತ್ತೆ. ಬರೀ 2 ರೂಪೀಸ್ ಅಲ್ವಾ, ಸೊ ಜಾಸ್ತಿನೇ ಏನು ಅಷ್ಟೊಂದು ಕ್ವಾಂಟಿಟಿ ಇರೋದಿಲ್ಲ. ಸೊ 2 ಹಾಕ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಹಾಕ್ಕೊತೀನಿ 1 ಸ್ಪೂನ್ ಆಫ್ ಶುಗರ್, ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1-1.5 ಸ್ಪೂನು ಸಕ್ಕರೆ. ಮತ್ತು ಇದಕ್ಕೆ ನಾನು ಆ್ಯಡ್ ಮಾಡ್ಕೊತೀನಿ 1 ಸ್ಪೂನ್ ಹನಿ, 1 ಸ್ಪೂನು ಜೇನುತುಪ್ಪ ತಗೊಂಡಿದ್ದೀನಿ. ಸೊ ಇದಕ್ಕೆ ಈ ಫೇಸ್ ಪ್ಯಾಕ್ಗೆ ಬೇಕಾಗಿರೋದು ಇದು 3 ಐಟಮು: ಕಾಫಿ ಪೌಡರು, ಸಕ್ಕರೆ ಮತ್ತು ಜೇನುತುಪ್ಪ. ಇದು 3 ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ. ಆ್ಯಂಡ್ ಸಾರಿ ಎಲ್ರಿಗೂ, ಈ ಫೇಸ್ ಪ್ಯಾಕ್ಗೆ ನೀವು ನಿಂಬೆಹಣ್ಣ ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಸಣ್ಣ ನಿಂಬೆಹಣ್ಣು ಆದರೆ ಒಂದು ಅರ್ಧ ಹೋಳಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ದಪ್ಪ ಇತ್ತು ಅಂದ್ಬಿಟ್ಟು ನಾನು ಜಸ್ಟ್ 1/4 ಭಾಗದಷ್ಟು ಮಾತ್ರ ನಿಂಬೆಹಣ್ಣು ತೊಗೊಳ್ತಾ ಇದ್ದೀನಿ. ರಸನೆಲ್ಲ ಸ್ಕ್ವೀಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೊಂಥರ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ. ನಿಮಗೆ ತುಂಬ ತೆಳ್ಳಗೂ ಮಾಡ್ಕೊಳ್ಬಾರ್ದು, ನಿಮ್ಮ ಫೇಸ್ ಮೇಲೆ ಅದು ಕೂತ್ಕೊಳ್ಳೋ ಥರ ನೀವು ಮಿಕ್ಸ್ಚರ್ನ ರೆಡಿ ಮಾಡ್ಕೊಳ್ಬೇಕು. ಇವಾಗ ನಾನು ನಿಂಬೆಹಣ್ಣಿನ ರಸನೂ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಇದಕ್ಕೆ ನಾನು ಇವಾಗ ಏನೇನು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ನಲ್ವ ಅದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡು ಈ ರೀತಿ ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ಬರೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಅಷ್ಟೇ ಚೆನ್ನಾಗಿ ಇದನ್ನು ಬೀಟ್ ಮಾಡಿಕೊಂಡ್ರೆ ಈ ರೀತಿ ನಿಮಗೆ ಪೇಸ್ಟ್ ರೆಡಿ ಆಗುತ್ತೆ. ಇದಕ್ಕೆ ನಾನು ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ಏನೇನೆಲ್ಲ ಹಾಕ್ಕೊಂಡಿದ್ದೀನಿ ಅಂತ. 2 ಬ್ರೂ ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ಕೊಂಡಿದ್ದೀನಿ 2 ರೂಪೀಸ್ದು, ಮತ್ತು 1 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಭಾಗದಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ. ನಿಂಬೆಹಣ್ಣು ಅಗೇನ್ ಇಟ್ ಡಿಪೆಂಡ್ಸ್ ಆನ್ ಸೈಜು. ದಪ್ಪ ಇದ್ದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಇಲ್ಲ ಸಣ್ಣ ನಿಂಬೆಹಣ್ಣು ಅಂತಂದರೆ ಒಂದು ಅರ್ಧ ಭಾಗದಷ್ಟು ಮಾತ್ರ ಹಾಕ್ಕೊಳ್ಳಿ. ಇವಾಗ ಇದನ್ನು ಅಪ್ಲೈ ಮಾಡ್ಕೊಳ್ಳೋಣ. ಏನೇನು ಐಟಮ್ಸ್ ಎಲ್ಲ ಹಾಕಬೇಕು, ಯಾವ ರೀತಿ ಇದನ್ನು ಮಿಕ್ಸ್ ಮಾಡಬೇಕು ಅಂತೆಲ್ಲ ನೋಡ್ಕೊಂಡು ಬಂದಿದ್ದೀರಾ ಅಲ್ವಾ. ಸೊ ಇವಾಗ ಇದನ್ನು ನಾನು ಫೇಸ್ಗೆ ಅಪ್ಲೈ ಮಾಡಿಕೊಂಡು ತೋರಿಸ್ತೀನಿ. ಯಾವ ರೀತಿ ಅಪ್ಲೈ ಮಾಡ್ಕೊಳ್ಳೋದು, ಫೇಸ್ ಮೇಲೆ ಯಾವ ರೀತಿ ಕೂರುತ್ತೆ ಅದೆಲ್ಲ ನಿಮಗೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸಿಗುತ್ತೆ ನೋಡೋದಕ್ಕೆ. ಆ್ಯಂಡ್ ಇವಾಗ ನಾನು ಫೇಸಲ್ಲಿ ಏನು ಯಾವುದೇ ರೀತಿ ಕ್ರೀಮ್ ಕೂಡ ಇಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಬಂದು ಜಸ್ಟ್ ವಿಡಿಯೋಗೋಸ್ಕರ ಐಬ್ರೋ ಹೈಲೈಟ್ ಮಾಡ್ಕೊಂಡಿದ್ದೀನಿ, ಮತ್ತು ಒಂಚೂರು ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಸ್ಕಿನ್ನಲ್ಲಿ ಫೇಸಲ್ಲಂತೂ ಏನಂದರೆ ಏನೂ ಇಲ್ಲ. ಇವಾಗ ನಾನು ಇದನ್ನು ಪ್ಯಾಕ್ನ ಹಚ್ಕೊಂಡು ತೋರಿಸ್ತೀನಿ. ಹಚ್ಕೊಂಡ ಮೇಲೆ ಇದರಲ್ಲಿ ಏನೇನು ಬೆನಿಫಿಟ್ಸ್ ಇದೆ, ಯಾವ ರೀತಿ ಫೇಸ್ಗೆ ಯೂಸ್ ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಯಾವುದೇ ರೀತಿ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು ಅಂದರು, ಯಾವುದೇ ರೀತಿ ಮೇಕಪ್ ಮಾಡ್ಕೊಬೇಕು ಅಂದರು, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪ್ರೊಸೀಜರ್ ಏನು ಅಂತಂದರೆ ನೀಟಾಗಿ ಕೂದಲನ್ನೆಲ್ಲ ಎಳೆದು ಹಿಂದಕ್ಕೆ ಕಟ್ಕೊಳ್ಳೋದು. ಯಾಕಂತಂದರೆ ಅದು ಪೇಸ್ಟ್ ಎಲ್ಲ ಹಚ್ಕೊಳ್ಬೇಕಾದ್ರೆ ಮುಂದೆ ಬರುತ್ತೆ, ಇರಿಟೇಷನ್ ಆಗುತ್ತೆ, ಮತ್ತು ಅದೇ ಕೈಯಲ್ಲೇ ಹಿಂದಕ್ಕೆ ಹಾಕ್ಕೊಬೇಕು, ಅಂಟಂಟಾಗುತ್ತೆ, ಆ ಥರ ಎಲ್ಲ ಹಿಂಸೆ ಆಗುತ್ತಲ್ಲ. ಸೊ ಹಾಗಾಗಿ ನಾನು ನನ್ನ ಕೂದಲನ್ನೆಲ್ಲ ಎಳೆದು ಹಿಂದಕ್ಕೆ ಹಾಕ್ಕೊತಿದ್ದೀನಿ. ನೀವು ಕೂಡ ಅಷ್ಟೇ, ಶಾರ್ಟ್ ಹೇರ್ ಇರೋರು ಅಥವಾ ಹೇರ್ ಕಟ್ ಮಾಡಿಸ್ಕೊಂಡಿರೋರು, ಇರಿಟೇಷನ್ ಆಗೋರು ಈ ರೀತಿ ಮಾಡಿಕೊಂಡು ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು, ಕೈಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದಾದರೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡಿಕೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಇವಾಗ ನಾನು ಕೂದಲನ್ನೆಲ್ಲ ಕಟ್ಕೊಂಡಿದ್ದೀನಿ, ಒಂದು ಸತಿ ನೀಟಾಗಿ ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದುಬಿಟ್ಟು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊತೀನಿ. ಸೊ
ಸೊ ನಾನು ಯಾವಾಗಲೂ ಅಷ್ಟೇ ಫೇಸ್ ಪ್ಯಾಕ್ನ ಯೂಸ್ ಮಾಡಬೇಕಾದ್ರೆ ಬ್ರಷಲ್ಲೆಲ್ಲ ಹಾಕೊಳ್ಳೋದಿಲ್ಲ. ನನಗೆ ನನ್ನ ಬೆರಳೇ ಕಂಫರ್ಟಬಲ್ ಅನಿಸುತ್ತೆ. ಸೊ ಹಾಗಾಗಿ ನಾನು ಬೆರಳನ್ನ ಯೂಸ್ ಮಾಡ್ಕೊಂಡೇ ಯಾವುದೇ ಪ್ಯಾಕ್ ಆದರೂ ಕೂಡ ಅಷ್ಟೇ ನಾನು ಹಚ್ಕೊಳ್ಳೋದು. ಅದೇ ಥರನೇ ಇವತ್ತು ಕೂಡ ಬೆರಳನ್ನ ಯೂಸ್ ಮಾಡಿಕೊಂಡೆ ಹಚ್ಕೋತಾ ಇದ್ದೀನಿ. ನಿಮಗೆ ಯಾವ್ದು ಕಂಫರ್ಟಬಲ್ ಅಂದರೆ ನಿಮಗೆ ಬೆರಳೆಲ್ಲ ಗಲೀಜಾಗೋದಿಲ್ಲ, ಅಷ್ಟು ಇಷ್ಟ ಆಗಲ್ಲ ಅಂತಂದರೆ ಯು ಕ್ಯಾನ್ ಯೂಸ್ ಅ ಬ್ರಷ್ನ ಯೂಸ್ ಮಾಡಿ ಕೂಡ ನೀವು ಅಪ್ಲೈ ಮಾಡ್ಕೊಳ್ಬೋದು. ಇವಾಗ ನಾನು ಕಂಪ್ಲೀಟ್ ಫೇಸ್ಗೆಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ, ಐಬ್ರೋಸ್ ಮತ್ತು ಲಿಪ್ಸ್ ಒಂದು ಬಿಟ್ಟು. ಆ್ಯಂಡ್ ಮಿಕ್ಕಿರೋ ಮಿಕ್ಸ್ಚರ್ನ ನಾನು ಕತ್ತಿಗೆ ಕೂಡ ಅಪ್ಲೈ ಮಾಡ್ಕೊತೀನಿ. ನಿಮಗೆ ಕೈಗೆ ಮತ್ತು ಕಾಲ್ಗೂ ಕೂಡ ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ನೀವು ಮಿಕ್ಸ್ಚರ್ನ ಮಾಡಿಕೊಂಡು ಪೇಸ್ಟ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ಸೊ ನೋಡೋಣ, ಇವಾಗ ನಾನು ಇಷ್ಟು ಏನು ಕಲಿಸ್ಕೊಂಡಿದ್ದೀನಿ ಇದು ಬರೀ ನೆಕ್ಗಾದರೆ ನೆಕ್ಕಲ್ಲೇ ನಾನು ಫಿನಿಷ್ ಮಾಡ್ತೀನಿ. ಮಿಕ್ಕಿದ್ರೆ ಅಕಸ್ಮಾತ್ ನಾನು ಹ್ಯಾಂಡ್ಸ್ಗೂ ಅಪ್ಲೈ ಮಾಡ್ತೀನಿ. ಇದು ಅಪ್ಲೈ ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಇದೆ ಹ್ಯಾಂಡ್ಸ್ಗೂ ಕೂಡ. ಸೊ ನಾನು ಇದು ಪ್ಯಾಕೆಲ್ಲ ಹಚ್ಕೊಂಡು ಆದಮೇಲೆ ಏನೇನು ಬೆನಿಫಿಟ್ ಇದೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಈ ಏರಿಯಾನ ಕವರ್ ಮಾಡ್ಕೊತೀನಿ ನಾನು. ಇದು ಕಾಲರ್ ಟಿ ಶರ್ಟ್ ಬೇರೆ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದನ್ನು ಹಚ್ಕೊಂಡ್ರೆ ಇಲ್ಲೆಲ್ಲ ಅಂಟಾಗುತ್ತೆ. ಸೊ ಇದನ್ನು ಒಳಗಡೆ ಫ್ಲಿಪ್ ಮಾಡಿಬಿಟ್ಟು ಇವಾಗ ಪ್ಯಾಕ್ನ ಫುಲ್ ಕಂಪ್ಲೀಟಾಗಿ ಹಚ್ಕೊತೀನಿ. ಇಲ್ಲೆಲ್ಲ ಕಂಪ್ಲೀಟಾಗಿ ಈಗ ಫೇಸ್ಗೆ ಮತ್ತು ನೆಕ್ಗೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ. ಏನಿದು ಹಿಂಗೆ ಹಾಕ್ಕೊಂಡಿದ್ದಾಳೆ ಅಂತ ನೋಡ್ತಾ ಇದ್ರೆ, ನಾನು ಆಗಲೇ ಹೇಳಿದ್ನಲ್ಲ ಕಾಲರ್ ಟಿ ಶರ್ಟ್ ಅಂತ. ಸೊ ನಾನು ಹಿಂಗೆ ಟರ್ನ್ ಆದರೆ ಅದು ಇಲ್ಲೆಲ್ಲ ಆಗ್ತಾಯಿತ್ತು. ಸೊ ಅದಕ್ಕೆ ಟಿ ಶರ್ಟ್ನ ಒಳಗೆ ಮಡಚಿ ಹಾಕ್ಕೊಂಡಿದ್ದೀನಿ, ಏನಾದರೂ ಆದರೆ ಇಲ್ಲಿಗೆ ಆಗಲಿ ಅಂತ. ಸೊ ಬೌಲ್ನ ನೋಡ್ಬೋದು, ಒಂಚೂರು ಬಿಡ್ದಂಗೆ ಪೂರ್ತಿ ಹಚ್ಕೊಂಡು ಖಾಲಿ ಮಾಡಿದ್ದೀನಿ. ಸೊ ನಾನು ಈ ಮಿಕ್ಸ್ಚರ್ನ ಬಂದುಬಿಟ್ಟು ಬರೀ ಫೇಸ್ಗೆ ಮತ್ತು ನೆಕ್ಗೆ ಆಗೋಷ್ಟು ಮಾತ್ರ ಮಿಕ್ಸ್ ಮಾಡ್ಕೊಂಡಿದ್ದೆ. ಅದಕ್ಕೋಸ್ಕರ ಏನೂ ಮಿಕ್ಕಿಲ್ಲ ಇದರಲ್ಲಿ. ಆಗಲೇ ಹೇಳ್ದಾಗೆ ನಿಮಗೆ ಕೈಗೆ ಮತ್ತು ಕಾಲಿಗೆ ಪಾದಕ್ಕೂ ಎಲ್ಲ ಹಚ್ಕೊಳ್ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಇದನ್ನೆಲ್ಲ ಫೇಸ್ಗೆ ಹಚ್ಕೊಂಡಿದ್ದೀನಿ. ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲೊಂದು ಸ್ವಲ್ಪ ರನ್ನಿ ಥರ ಇದೆ, ಅಂದರೆ ಸೋರುತ್ತಾ ಇರೋ ಥರ ಇದೆ. ಅದೇನಕ್ಕಪ್ಪ ಅಂತಂದರೆ ನಾನು ಸಕ್ಕರೆ ಎಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ವಲ್ಲ, ಅದು ಬಾಡಿ ಹೀಟ್ಗೆ ಮೆಲ್ಟ್ ಆದಾಗ ನಿಮ್ಗೆ ಆ ರೀತಿ ಅನಿಸುತ್ತೆ ಕೆಳಗೆ ಬರ್ತಾಯಿದೆ ಅಂತ. ಬಟ್ ನೋ ಪ್ರಾಬ್ಲಮ್, ಅದೇನು ತೊಟ್ಟಿಕೋ ಥರ ಎಲ್ಲ ಏನೂ ಬರೋದಿಲ್ಲ, ಜಸ್ಟ್ ಅಲ್ಲೇ ಇರುತ್ತೆ. ಹಾಗಾಗಿ ಫೇಸ್ ಪ್ಯಾಕು ಫೇಸ್ ಈ ಥರ ಕಾಣ್ತಾ ಇದೆ. ನಿಮಗೆ ಅವಾಗವಾಗ ಇಲ್ಲೆಲ್ಲ ಸೋರ್ತಾ ಇರೋ ಫೀಲಿಂಗ್ ಆಗ್ತಾಯಿದೆ ಅಂದರೆ ಏನು ಮಾಡ್ಕೊಬೇಕು ಅಂತ ನಿಮಗೆ ಗೊತ್ತಲ್ಲ. ಜಸ್ಟ್ ಒಂದು ಫಿಂಗರ್ ತೊಗೊಳ್ಳಿ, ಅಲ್ಲಲ್ಲೇ ಸ್ಪ್ರೆಡ್ ಮಾಡ್ಕೊಳ್ಳಿ ಅಷ್ಟೇ, ಅದು ಅಲ್ಲೇ ಸೆಟಲ್ ಆಗುತ್ತೆ. ಕೆಳಗೆ ಬರೋವಂಥದ್ದೆಲ್ಲ ಏನಿಲ್ಲ. ಸೊ ಇವಾಗ ನಾನು ನನ್ನ ಫೇಸ್ಗೆ ಈ ಥರ ಕಂಪ್ಲೀಟಾಗಿ ಅಪ್ಲೈ ಮಾಡಿದ್ದೀನಿ. ಇದನ್ನು ಒಂದು 10 to 15 ಮಿನಿಟ್ಸ್ ಹಾಗೆ ಇರೋದಕ್ಕೆ ಬಿಡ್ತೀನಿ. ಅದಾದಮೇಲೆ ವಾರ್ಮ್ ವಾಟರಲ್ಲಿ ನಾನು ಕ್ಲೀನ್ ಮಾಡ್ಕೊತೀನಿ. ಇವಾಗ ಇದನ್ನು ಇಟ್ಬಿಟ್ಟು ಬಂದುಬಿಟ್ಟು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಓಕೆನಾ? ಸೊ ಇದು ತಿನ್ನೋವಂಥದ್ದನ್ನು ಹಚ್ಕೊಳ್ಳೋವಂಥದ್ದು ಮಾತ್ರ ಅಷ್ಟೇ. ಇವಾಗ ನಾನು ಕಂಪ್ಲೀಟಾಗಿ ಅಪ್ಲೈ ಮಾಡಿಕೊಂಡು ಕಲಿಸಿದ್ದಂಥ ಬೌಲ್ನ ಕೂಡ ನೀಟಾಗಿ ವಾಶ್ ಮಾಡಿ ಇಟ್ಬಿಟ್ಟು ಇವಾಗ ಬಂದು ಕೂತಿದ್ದೀನಿ. ಯಾಕಂತಂದರೆ ಈ ಫೇಸ್ ಪ್ಯಾಕ್ದು ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಹೇಳಬೇಕಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಯಾರ್ಯಾರೆಲ್ಲ ಅಪ್ಲೈ ಮಾಡ್ಕೊತೀರಾ ಅವರೆಲ್ಲ ತಿಳ್ಕೊಂಡು ಅಪ್ಲೈ ಮಾಡ್ಕೊಳ್ಬೇಕಲ್ವಾ, ಅದಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ. ನಂಗೊಂದು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಇದೆ, ಯಾಕಂತಂದರೆ ತುಂಬ ಕೆಮ್ಮಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಅಷ್ಟೊಂದು ಕಂಟಿನ್ಯೂಸಾಗಿ ಮಾತಾಡೋಕ್ಕಾಗ್ತಾಯಿಲ್ಲ, ಕ್ಷಮೆ ಇರಲಿ. ಯಾರಿಗಾದ್ರೂ ಡಿಸ್ಟರ್ಬೆನ್ಸ್ ಅಂತ ಅನಿಸಿದ್ರೆ ಸ್ವಲ್ಪ ಟೈಮ್ ತೊಗೊಂಡು ಮಾತಾಡಬೇಕು. ಹಾಗಾಗಿ ಇವಾಗ ನಾನು ಫೇಸ್ ಪ್ಯಾಕ್ ಬೆನಿಫಿಟ್ಸ್ ಏನಂತ ಹೇಳ್ತೀನಿ. ಮೇಜರಾಗಿ ಇದರಲ್ಲಿ ನಾನು 4 ಥರ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಪೇಸ್ಟ್ ಥರ ಮಾಡಿದ್ದೆ. ಒಂದೇನಂತಂದರೆ ಶುಗರು, ಹನಿ, ಲೆಮನ್ ಮತ್ತು ಕಾಫಿ ಪೌಡರು. ಈ 4 ಇಂಗ್ರೀಡಿಯೆಂಟ್ಸ್ ಇದ್ದರೆ ಬೆಸ್ಟ್ ಫೇಸ್ ಪ್ಯಾಕ್ ಫಾರ್ ಎವ್ರಿ ಒನ್. ಬೇಕಾದರೆ ಹುಡುಗರು ಕೂಡ ಯೂಸ್ ಮಾಡ್ಕೊಬೋದು. ಫೇಸಲ್ಲಿರೋ ಟ್ಯಾನು ಮತ್ತು ಪಿಗ್ಮೆಂಟೇಷನು, ಅಲ್ಲಲ್ಲಿ ಡಾರ್ಕ್ ಸ್ಪಾಟ್ಸ್ ಎಲ್ಲ ಇರುತ್ತೆ, ಅದೆಲ್ಲ ನೀಟಾಗಿ ರಿಮೂವ್ ಆಗುತ್ತೆ. ಅಂದರೆ ನೀವೇನು ಹಾಕಿದ ತಕ್ಷಣ ಒಂದೇ ವಾಶಲ್ಲಿ ಹೋಗ್ಬಿಡ್ತಾ ಇಲ್ಲ. ಒಂದೇ ವಾಶಲ್ಲಿ ಯಾವುದೇ ಪ್ರಾಡಕ್ಟ್ಸ್ ಆದರೂ ಕೂಡ ಅಷ್ಟೇ, ನೀವು ಹೊರಗಡೆ ಅಂತ ತರೋ ಮೆಡಿಸನ್ ಆದರೂ ಅಷ್ಟೇ, ಮನೇಲೇ ಪ್ರಿಪೇರ್ ಮಾಡುವಂಥ ಫೇಸ್ ಪ್ಯಾಕ್ಗಳಾದರೂ ಅಷ್ಟೇ, ಯಾವುದೇ ರೀತಿ ಒಂದೇ ಸತಿಗೆ ರಿಸಲ್ಟ್ ಕೊಡೋದಿಲ್ಲ. ಅಟ್ಲೀಸ್ಟ್ ನೀವು ಒಂದು 3-4 ಟೈಮ್ಸ್ ನೀವು ರೆಗ್ಯುಲರ್ ಆಗಿರಬೇಕು ಅದರಲ್ಲಿ. ಆವಾಗ ಒಂದು ಬೆಸ್ಟ್ ರಿಸಲ್ಟ್ ಬರುತ್ತೆ ನಿಮಗೆ. ಆ ಗ್ಲೋ ಆಗಿರ್ಬೋದು, ಆ ನ್ಯಾಚುರಲ್ ಸ್ಕಿನ್ ಕಲರ್ ಆಗಿರ್ಬೋದು, ಅದೆಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಯಾಕಂತಂದರೆ ಅದಕ್ಕೋಸ್ಕರನೇ ಅಲ್ವಾ ಮನೇಲಿ ಮಾಡ್ಕೊಳ್ಳೋದು. ಹೊರಗಡೆಯಿಂದ ಎಲ್ಲ ತೊಗೊಂಡು ಬಂದು ಹಚ್ಚಿದ್ರೆ ಅದೇ ರೂಢಿ ಆಗಿಬಿಡುತ್ತೆ ನಮಗೆ. ಏನಾದರೂ ಒಂದು ಪಿಂಪಲ್ ಆಯಿತಾ, ಪಿಗ್ಮೆಂಟೇಷನ್ ಆಯಿತಾ, ಓಕೆ ಮಾರ್ಕೆಟಲ್ಲಿ ಇಂಗ್ಲೀಷ್ ಮೆಡಿಸಿನ್ಸ್ ಇದೆ, ಆಯಿಂಟ್ಮೆಂಟ್ ಇದೆ, ತೊಗೊಂಡು ಬಂದು ಹಚ್ಕೊಳ್ಳೋಣಪ್ಪ ಅಂತ ಆ ರೀತಿ ಮಾಡ್ತೀವಿ. ನಾನೇನು ಹಚ್ಕೊಂಡಿಲ್ಲ ಅಂತ ಅಲ್ಲ, ನಾನು ಕೂಡ ನನ್ನ ಡರ್ಮಟಾಲಜಿಸ್ಟ್ನ ಕನ್ಸಲ್ಟ್ ಮಾಡಿ ನನ್ನ ಫೇಸಲ್ಲಿರೋ ಪಿಂಪಲ್ಸ್ ಎಲ್ಲ ಹೋಗಿಸಿ, ಅದಾದಮೇಲೆ ಯಾವುದೇ ರೀತಿ ನೆಕ್ಸ್ಟ್ ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಈ ರೀತಿ ಮನೆಯಲ್ಲೇ ಸಿಗೋವಂಥ ಹೋಮ್ ರೆಮಿಡೀಸ್ನ ಮಾಡ್ಕೊತೀನಿ ಅಷ್ಟೇ. ಅದನ್ನೇ ನಿಮಗೂ ಒಂದು ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ತುಂಬ ಎಳಿತಾ ಇದ್ದೀನಿ ಅನಿಸುತ್ತೆ, ಬಟ್ ಇದು ಆ್ಯಕ್ಚುಲ್ ಫ್ಯಾಕ್ಟೇ. ವಾಯ್ಸಲ್ಲಿ ಒಂದು ಸಣ್ಣ ಬ್ರೇಕ್ ಬೇಕಾಗಿತ್ತು, ಅದಕ್ಕೋಸ್ಕರ ಒಂದು ಬ್ರೇಕ್ ತೊಗೊಂಡೆ, ಪಾಸ್ ಇರಲಿ ಅಂತ. ಇವಾಗ ಬೆನಿಫಿಟ್ಸ್ ಏನೇನಂತ ಹೇಳ್ತೀನಿ. ಫಸ್ಟಾಗಿ 2 ಪ್ರಾಡಕ್ಟ್ಸಲ್ಲಿ ಒಂದೇ ರೀತಿ ನಿಮಗೆ ಏನಂತಂದರೆ ಬೆನಿಫಿಟ್ ಸಿಗುತ್ತೆ. ಏನಂದರೆ ಕಾಫಿ ಪೌಡರ್ ಮತ್ತು ಶುಗರ್ 2 ಕೂಡ ಅಷ್ಟೇ. ನಿಮ್ಮ ಫೇಸಲ್ಲಿ ಏನು ಡೆಡ್ ಸ್ಕಿನ್ ಇರುತ್ತೆ ಅದೆಲ್ಲ ರಿಮೂವ್ ಮಾಡುತ್ತೆ. ಮತ್ತು ಇದು ಬಂದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಆಗುತ್ತೆ.
ಅಂದರೆ ನ್ಯಾಚುರಲ್ಲಾಗಿ ಬ್ರೀದ್ ಮಾಡ್ಬೋದು ನಿಮ್ಮ ಸ್ಕಿನ್ನಲ್ಲಿ, ಮತ್ತು ಗ್ಲೋ ಕೊಡುತ್ತೆ. ಇದೆಲ್ಲ ಬಂದು ನ್ಯಾಚುರಲ್ ಆಗಿರುತ್ತೆ. ಸಕ್ಕರೆ ಬಂದ್ಬಿಟ್ಟು ನಿಮಗೆ ಸ್ಕ್ರಬ್ಬಿಂಗ್ ಏಜೆಂಟಾಗಿ ವರ್ಕ್ ಮಾಡುತ್ತೆ. ಯಾವಾಗ ನೀವು ರಿಮೂವ್ ಮಾಡಬೇಕಾದ್ರೆ ಸಾರಿ ಕೆಮ್ಮಾಗ್ಬಿಡ್ತು, ಅದಕ್ಕೋಸ್ಕರ ವಿಡಿಯೋನ ಕಟ್ ಮಾಡಬೇಕಾಯಿತು. ಏನು ಹೇಳ್ತಿದೆ ಅಂದರೆ ಸಕ್ಕರೆ ಬಂದ್ಬಿಟ್ಟು ನಿಮಗೆ ನ್ಯಾಚುರಲ್ ಸ್ಕ್ರಬ್ ಆಗಿ ವರ್ಕ್ ಆಗುತ್ತೆ. ಯಾಕಂತಂದರೆ ಸಕ್ಕರೆ ಮಾಲಿಕ್ಯೂಲ್ಸ್ ಏನಿರುತ್ತೆ ಅದು ನಿಮಗೆ ಸ್ಕಿನ್ನನ್ನು ಜೆಂಟಲ್ಲಾಗಿ ಮಸಾಜ್ ಮಾಡಿ ರಿಮೂವ್ ಮಾಡೋ ಟೈಮಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಜೆಂಟಲ್ಲಾಗಿ ಮಸಾಜ್ ಮಾಡಿದ್ರೆ ನಿಮಗೆ ಸ್ಕಿನ್ನಲ್ಲಿ ಒಂಥರ ಗ್ಲೋ ಬರುತ್ತೆ, ಶೈನ್ ಬರುತ್ತೆ ಸಕ್ಕರೆಯಿಂದ. ಇದು ಆ್ಯಕ್ಚುಲಿ ರೆಕಮೆಂಡೆಡು, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇನ್ನೊಂದೇನಪ್ಪ ಅಂದರೆ ಹನಿ ಬಂದ್ಬಿಟ್ಟು ನಿಮಗೆ ಫೈನ್ ಲೈನ್ಸು ಅಥವಾ ಡಾರ್ಕ್ ಸರ್ಕಲ್ಸು ಮತ್ತು ರಿಂಕಲ್ಸು ಈ ಥರ ಏನಾದರೂ ಇತ್ತು ಅಂತ ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ. ನಾನು ಹೇಳಿದಾಗೆ ಒಂದೇ ಯೂಸಲ್ಲಿ ಯಾವುದೂ ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. ಅಟ್ಲೀಸ್ಟ್ ವೀಕಲ್ಲಿ 2 ಟೈಮ್ಸ್ ಆದರೂ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿದಾಗ ಅದು ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಂತ. ಮುಂಚೆ ಹೇಗಿತ್ತು, ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಹೇಗಾಯಿತು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ರಿಂಕಲ್ಸು, ಫೈನ್ ಲೈನ್ಸು ಇದೆಲ್ಲ ಕಡಿಮೆ ಆಗುತ್ತೆ. ಸೊ ಲಾಸ್ಟ್ ಇಂಗ್ರೀಡಿಯೆಂಟ್ ಯಾವುದು ಅಂದರೆ ಲೆಮನ್ ಬಂದುಬಿಟ್ಟು ವಿಟಮಿನ್ ಸಿ ಇರೋದ್ರಿಂದ ನಿಮಗೆ ಅದೊಂದು ಅಮೇಝಿಂಗ್ ಬ್ಲೀಚ್ ಆಗಿ ವರ್ಕ್ ಆಗುತ್ತೆ ಫೇಸಲ್ಲಿ. ಅಂದರೆ ಯಾವುದೇ ರೀತಿ ಪಿಗ್ಮೆಂಟೇಷನ್ ಎಲ್ಲ ಕಡಿಮೆ ಆಗುತ್ತೆ, ಮತ್ತು ಅದೊಂದು ಗ್ಲೋ ಕೊಡುತ್ತೆ. ನೀವು ಆಚೆಗಡೆ ಅಂದರೆ ಪಾರ್ಲರಲ್ಲೆಲ್ಲ ಹೋಗ್ಬಿಟ್ಟು ಬ್ಲೀಚ್ ಮಾಡಿಸ್ಕೊಂಡು ಬಂದಾಗ ಯಾವ ರೀತಿ ಗ್ಲೋ ಇರುತ್ತೆ, ಇದು ಕೂಡ ಅಷ್ಟೇ. ಮನೆಯಲ್ಲೇ ಸಿಗೋದ್ರಿಂದ ನಿಮಗೆ ನ್ಯಾಚುರಲ್ ರೆಮಿಡಿ ಆಗಿರೋದ್ರಿಂದ ಎಷ್ಟು ನಿಮಗೆ ಅದು ಗ್ಲೋ ಬರುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ವಾಶಲ್ಲೇ ಗೊತ್ತಾಗ್ಬಿಡುತ್ತೆ. ಅಷ್ಟು ನೀಟಾಗಿ ಅಪ್ಲೈ ಆಗುತ್ತೆ ಮತ್ತು ಅಷ್ಟೊಂದು ಡಿಫ್ರೆನ್ಸ್ ನಿಮಗೆ ನಿಮ್ಮ ಫೇಸಲ್ಲಿ ಕಾಣುತ್ತೆ. ಸೊ ಹಾಗಾಗಿ ಯಾರಾದರೂ ಮನೇಲೇ ಈ ಥರ ಫೇಸ್ ಪ್ಯಾಕ್ ಎಲ್ಲ ನ್ಯಾಚುರಲ್ಲಾಗಿ ಟ್ರೈ ಮಾಡೋದಕ್ಕೆ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಥರನೂ ಒಂದು ಫೇಸ್ ಪ್ಯಾಕ್ನ ಹಾಕ್ಕೊಂಡು ಟ್ರೈ ಮಾಡಿ. ನಿಮಗೆ ಅದು ಗೊತ್ತಾಗುತ್ತೆ ರಿಸಲ್ಟ್ಸ್ ಎಲ್ಲ ಹೇಗೆ ಅಂತ. ಅದಾದಮೇಲೆ ನೀವೇ ನನಗೆ ಶಬಾಷ್ ಅಂತೀರಾ. ಇದು ಗೊತ್ತಿಲ್ಲದೆ ಇರೋರು, ಆಲ್ರೆಡಿ ಗೊತ್ತಿರೋರೇ ಇದೇನು ನನಗೆ ಗೊತ್ತು ಫೇಸ್ ಪ್ಯಾಕು ಇದನ್ನೇ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಅಂದ್ಕೊತಾರೆ. ಬಟ್ ಇವಾಗ ಶುರು ಮಾಡಿರೋರು ಹುಡುಗಿಯರು ಅಥವಾ ಯಾರಾದರೂ ಗೊತ್ತಿಲ್ಲದೆ ಇರೋರು ಅಂಥವ್ರಿಗೆ ಅಮೇಝಿಂಗ್ ಆಗಿ ವರ್ಕ್ ಆಗುತ್ತೆ. ಈ ರೀತಿಯೂ ಒಂದು ಫೇಸ್ ಪ್ಯಾಕ್ನ ಟ್ರೈ ಮಾಡಿ ಅಂತ ನಾನು ಹೇಳ್ತೀನಿ. ಇವಾಗ ನಾನು ಇದನ್ನೆಲ್ಲ ಹಚ್ಕೊಂಡು ಮತ್ತೆ ಎಕ್ಸ್ಪ್ಲನೇಷನ್ ಎಲ್ಲ ಕೊಟ್ಟು ಇವಾಗ ಆಲ್ರೆಡಿ ಒಂದು 15 ಮಿನಿಟ್ಸ್ ಆಗಿಬಿಟ್ಟಿದೆ ನನ್ನ ಸ್ಕಿನ್ಗೆ ಅಪ್ಲೈ ಮಾಡಿಬಿಟ್ಟು. ಇವಾಗ ಇದನ್ನು ಹೋಗ್ಬಿಟ್ಟು ನಾರ್ಮಲ್ ಟ್ಯಾಪ್ ವಾಟರ್, ವಾಮ್ ವಾಟರ್ ಏನು ಬರುತ್ತೆ ರೂಮ್ ಟೆಂಪ್ರೇಚರ್ದು, ಅದೇ ನೀರಲ್ಲೇ ನಾನು ನೀಟಾಗಿ ಫೇಸ್ ವಾಶ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಆದರೂ ಜೆಂಟಲ್ಲಾಗಿ ಮಸಾಜ್ ಮಾಡಬೇಕು. ಆವಾಗ ಅದು ಕ್ಲೀನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಿಬಿಟ್ಟು ನಮಗದು ಸ್ಕಿನ್ನು ಚೆನ್ನಾಗಂತ ಅನಿಸುತ್ತೆ. ತುಂಬ ಮೃದು ಅನಿಸುತ್ತೆ ಸ್ಕಿನ್ನು. ಸೊ ಹಾಗಾಗಿ ವಾಶ್ ಮಾಡಬೇಕಾದ್ರೆ ನೀಟಾಗಿ ಒಂದು 5 ಮಿನಿಟ್ಸ್ ನಿಮಗೋಸ್ಕರ ನೀವು ತೊಗೊಂಡು ನೀಟಾಗಿ ಸ್ಕ್ರಬ್ ಮಾಡಿ ಅದಾದಮೇಲೆ ವಾಶ್ ಮಾಡ್ಕೊಳ್ಳಿ. ಈಗ ನಾನು ಹೋಗ್ಬಿಟ್ಟು ವಾಶ್ ಮಾಡ್ಕೊಂಡು ಬಂದು ನನ್ನ ಸ್ಕಿನ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಆಗಲೇ ಹೇಳಿದಾಗೆ ಒಂದು 5 ಮಿನಿಟ್ಸ್ ನೀಟಾಗಿ ಸ್ಕ್ರಬ್ ಮಾಡಿಬಿಟ್ಟು ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಬರ್ತೀನಿ. ವಾಶ್ ಮಾಡಬೇಕಾದ್ರೆ ನಾನು ಇದೆಲ್ಲ ಕಂಪ್ಲೀಟಾಗಿ ತೆಗೆದ್ಮೇಲೆ ಯಾವುದೇ ರೀತಿ ಫೇಸ್ ವಾಶ್ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಜಸ್ಟ್ ಹಾಗೆ ಇದನ್ನು ತೆಗೆದ್ಬಿಟ್ಟು ನೀಟಾಗಿ ನೀರಲ್ಲಿ ವಾಶ್ ಮಾಡ್ಕೊಂಡು ಬರ್ತೀನಿ ಅಷ್ಟೇ. ಈಗ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಏನು ಕೂಡ ಇಲ್ಲ, ಡೈರೆಕ್ಟಾಗಿ ಫೇಸ್ ವಾಶ್ ಮಾಡಿಕೊಂಡು ಕ್ಯಾಮ್ರಾ ಮುಂದೆ ನಿಂತಿರೋದು ಅಷ್ಟೇ. ಸೊ ನೀವೇ ನೋಡ್ತಾ ಇರ್ಬೋದು, ಆಲ್ರೆಡಿ ನನಗೆ ಅನ್ನಿಸ್ತಾ ಇದೆ ಫೇಸಲ್ಲಿ ಆಲ್ರೆಡಿ ಒಂಥರ ಗ್ಲೋ ಬಂದಿದೆ. ಮತ್ತು ಮುಟ್ಟಿದ್ರೇ ಗೊತ್ತಾಗುತ್ತೆ ಅದೆಷ್ಟು ಶೈನಿ ಆಗಿದೆ ಅಂತ. ಸಕ್ಕರೆ ಮತ್ತು ಹನಿ, ಲೆಮನ್, ಕಾಫಿ ಪೌಡರ್ ಎಲ್ಲ ಸಖತ್ತಾಗಿ ವರ್ಕ್ ಆಗುತ್ತೆ. ನೀವು ಯಾರು ಇನ್ನೂ ಟ್ರೈ ಮಾಡಿಲ್ಲ, ಆದಷ್ಟು ಬೇಗ ಟ್ರೈ ಮಾಡಿ ನನಗೆ ಥ್ಯಾಂಕ್ಸ್ ಅಂತ ಹೇಳ್ತೀರಾ ಆಯಿತಾ. ಇವಾಗ ನಾನು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡ್ಕೊತೀನಿ. ಐಸ್ ಕ್ಯೂಬ್ ಇರೋರು ಬೇಕಾದರೆ ಐಸ್ ಕ್ಯೂಬ್ನ ತೊಗೊಂಡು ಜೆಂಟಲ್ಲಾಗಿ ಅದರಲ್ಲೂ ಕೂಡ ನೀವು ಒಂದು 5 ನಿಮಿಷ ಮಸಾಜ್ ಮಾಡ್ಕೊಬೋದು. ಇಲ್ಲ ಅಂತಂದರೆ ಜಸ್ಟ್ ಟ್ಯಾಪ್ ವಾಟರಲ್ಲಿ ನೀವೇನು ಕ್ಲೀನ್ ಮಾಡ್ಕೊಂಡಿರ್ತೀರಲ್ಲ ಅಷ್ಟೇ ಸಾಕಾಗುತ್ತೆ. ನಂದು ಐಸ್ ಕ್ಯೂಬ್ ಖಾಲಿ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾನು ಇವಾಗ ಏನು ಸ್ಕ್ರಬ್ ಎಲ್ಲ ಏನು ಮಾಡ್ಕೊತಾ ಇಲ್ಲ. ಡೈರೆಕ್ಟಾಗಿ ಫೇಸ್ನ ಡ್ರೈ ಮಾಡಿಕೊಂಡು ನೆಕ್ಸ್ಟು ನಂದು ಏನಿದೆ ರೋಸ್ ವಾಟರ್ ಮತ್ತು ಆಲೋವೆರಾ ಜೆಲ್ಲು ಅದನ್ನು ಅಷ್ಟೇ ಅಪ್ಲೈ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತೀನಿ. ಯಾವಾಗಲೂ ಅಷ್ಟೇ. ಇನ್ನೊಂದು ಮೇನ್ ಥಿಂಗ್ ಏನಂತಂದರೆ ನಾರ್ಮಲಾಗಿ ಫೇಸ್ ವಾಶ್ ಮಾಡ್ಕೊಂಬಂದ್ರು ಅಷ್ಟೇ ಅಥವಾ ಫೇಸ್ ಪ್ಯಾಕ್ ಏನಾದರೂ ಹಾಕಿ ಫೇಸ್ ವಾಶ್ ಮಾಡ್ಕೊಂಬಂದ್ರು ಅಷ್ಟೇ ಸ್ಕಿನ್ನ ಈ ರೀತಿ ಎಳೆದು ಒರ್ಸೋಕೆ ಹೋಗ್ಬೇಡಿ. ಜಸ್ಟ್ ಅಲ್ಲಿ ಎಲ್ಲೆಲ್ಲಿ ನೀರು ನಿಮಗೆ ತೇವ ಅನಿಸುತ್ತೆ ಅಲ್ಲೆಲ್ಲ ಜಸ್ಟ್ ಹೀಗೆ ಪ್ಯಾಟ್ ಡ್ರೈ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಫೇಸಲ್ಲಿ ರಿಂಕಲ್ಸ್ ಆಗೋದೆಲ್ಲ ತುಂಬಾ ಕಡಿಮೆ ಆಗುತ್ತೆ. ಮತ್ತು ವಯಸ್ಸು ಮೀರಿ ರಿಂಕಲ್ಸ್ ಎಲ್ಲ ಯಾವ ರೀತಿಯೂ ಬರೋದಿಲ್ಲ. ಇದೊಂದು ಸ್ಟೆಪ್ ಅಷ್ಟೇ ರಿಂಕಲ್ಸ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ. ಜಸ್ಟ್ ಹೀಗೆ ಟ್ಯಾಪ್ ಮಾಡಿಕೊಂಡ್ರೆ ಸಾಕಾಗುತ್ತೆ.
ಸ್ಕಿನ್ ಕೇರ್. ಸೊ ನಿಮಗೂ ಯಾರಿಗೆಲ್ಲ ಗ್ಲೋ ಆಗಿ ಒಂದು ಹೆಲ್ದಿಯಾಗಿ ನ್ಯಾಚುರಲ್ ಆರ್ಗ್ಯಾನಿಕ್ ಆಗಿ ಒಂದು ಫೇಸ್ ಪ್ಯಾಕ್ ಬೇಕಾಗಿತ್ತು ಮನೆಯಲ್ಲೇ ಮಾಡ್ಕೊಳ್ಳೋ ಅಂಥದ್ದು, ಆದರೆ ಗೊತ್ತಿರಲಿಲ್ಲ ಅಂತ ಅನ್ನೋರಿಗೆ ಈ ವಿಡಿಯೋ ಕಂಪ್ಲೀಟಾಗಿ ಅವ್ರಿಗೆ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಸ್ಟಾರ್ಟಿಂಗಿಂದ ಲಾಸ್ಟಲ್ಲಿ ಯಾವ ರೀತಿ ಫೇಸ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಮತ್ತು ಗ್ಲೋ ಬರುತ್ತೆ ಅನ್ನೋದೆಲ್ಲ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ನಿಮಗೆ ಗೊತ್ತಾಗ್ತಾ ಇರ್ಬೋದು, ಗೊತ್ತಾಗಿಲ್ಲ ಕ್ಯಾಮ್ರಾದಲ್ಲಿ ಯಾವ ರೀತಿ ಕಾಣಿಸ್ತದೆ ಅಂತ ಗೊತ್ತಿಲ್ಲ, ಬಟ್ ನನಗೆ ಅದು ಫೀಲ್ ಆಗ್ತಾ ಇದೆ. ಯಾಕಂದರೆ ಇದಕ್ಕೂ ಮುಂಚೆಯಿಂದನೂ ನಾನು ಯೂಸ್ ಮಾಡ್ಕೊಂಡು ಬರ್ತಾ ಇರೋದ್ರಿಂದ ಆ ನ್ಯಾಚುರಲ್ ಗ್ಲೋ, ಶೈನಿಂಗು ಮತ್ತು ಸ್ಕಿನ್ನಲ್ಲಿ ಅದೊಂದು ಸ್ಮೂತ್ನೆಸ್ಸು ಎಲ್ಲ ಕೂಡ ಪರ್ಫೆಕ್ಟ್ ಆಗಿದೆ. ಅಂದರೆ ಓವರ್ ಎಕ್ಸ್ಪೆಕ್ಟೇಷನ್ಗೂ ಮೀರಿದಾಗಿದೆ. ಅಷ್ಟೊಂದು ಸಖತ್ತಾಗಿರುತ್ತೆ. ಏನಿದು ಇಷ್ಟೊಂದು ಹೈಪ್ ಕೊಡ್ತಿದ್ದಾರೆ ಅಂತೆಲ್ಲ ಅಂದ್ಕೊಂಡ್ಬೇಡಿ. ಗೊತ್ತಿರೋರ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ನಾನು ಆಗ್ಲಿಂದ ಒತ್ತು ಹೇಳ್ತಾ ಇದ್ದೀನಿ. ಅದೇ ರೀತಿ ಅಲ್ಟಿಮೇಟ್ ಆಗಿರುತ್ತೆ ಈ ಫೇಸ್ ಪ್ಯಾಕ್ನ. ಆದಷ್ಟು ಬೇಗ ಯಾರು ಟ್ರೈ ಮಾಡಿಲ್ಲ ಅವರು ಆದಷ್ಟು ಬೇಗ ಮನೇಲೇ ಟ್ರೈ ಮಾಡಿ. ಯಾಕಂತಂದರೆ ಇದಕ್ಕೇನು ನಿಮಗೆ ತುಂಬ ಜಾಸ್ತಿ ಏನು ಖರ್ಚಾಗಲ್ಲ. ಮ್ಯಾಕ್ಸಿಮಮ್ ಅಂದ್ರೂ 10 ರೂಪಾಯಿನೂ ಮೀರೋಗೋದಿಲ್ಲ ಈ ಫೇಸ್ ಪ್ಯಾಕ್ಗೆ ನೀವು ಖರ್ಚು ಮಾಡುವಂಥದ್ದು. ಎಲ್ಲ ಮನೇಲಿ ಸಿಗೋವಂಥ ಐಟಮೇನೆ. ಯೂಸ್ ಮಾಡಿಬಿಟ್ಟು ನನಗೂ ಕೂಡ ಕಮೆಂಟಲ್ಲಿ ತಿಳಿಸಿ. ಆಲ್ರೆಡಿ ಯೂಸ್ ಮಾಡಿರೋರು ನಿಮ್ಗೆ ಯಾವ ರೀತಿ ವರ್ಕ್ ಆಗಿದೆ ಅಂತ ಹೇಳಿ, ಯೂಸ್ ಮಾಡದೇ ಇರೋರು ಯೂಸ್ ಮಾಡಿಬಿಟ್ಟು ನಿಮ್ಗೆ ಯಾವ ರೀತಿ ವರ್ಕ್ ಆಗಿದೆ ಅಂತಲೇ ಹೇಳಿ. ಟ್ರೈ ಮಾಡಿರೋರು ಮೆಸೇಜ್ ಮಾಡಿ, ಮಾಡದೇ ಇರೋರು ಕೂಡ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬೆಳೆಯೋದಕ್ಕೆ. ದಯವಿಟ್ಟು ಆದಷ್ಟು ನನ್ನ ಬೆಳೆಸಿ, ನನ್ನ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.